ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಾದ ಜಿಕೆ, ಕರೆಂಟ್ ಅಫೇರ್ಸ್, ರೀಸನಿಂಗ್, ಸೈನ್ಸ್, ಹಿಸ್ಟ್ರಿ ಮತ್ತು ಇಂಪಾರ್ಟೆಂಟ್ ಕ್ವಶನ್ ಅನ್ನು ಡೈಲಿ ಅಪ್ಲೋಡ್ ಮಾಡುತ್ತೇವೆ. ಡೈಲಿ ಎಕ್ಸಾಮ್ಸ್ ಯೂಸ್ಫುಲ್ ವಿಡಿಯೋ ಬೇಕಾದರೆ ಈಗಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಿಮೋಫೀಲಿಯಾ, ವರ್ಣಾಂಧತೆ ಇವು ಈ ವಿಧದ ರೋಗಗಳು ಅನುವಂಶೀಯ ರೋಗಗಳು. ರಕ್ತವು ಹೆಪ್ಪುಗಟ್ಟದಿರುವ ರೋಗ ಹಿಮೋಫೀಲಿಯಾ. ರಕ್ತವು ಹೆಪ್ಪುಗಟ್ಟಲು ತೆಗೆದುಕೊಳ್ಳುವ ಸಮಯ ಸುಮಾರು 2 ನಿಮಿಷ. ಬಣ್ಣವನ್ನು ಗುರುತಿಸಬಲ್ಲ ಕಣ್ಣಿನಲ್ಲಿರುವ ಕೋಶಗಳು ಕೋನ್ ಅಥವಾ ಶಂಕು. ವರ್ಣಾಂಧತೆ ಮತ್ತು ಹಿಮೋಫೀಲಿಯಾ ರೋಗವಿರುವ ವ್ಯಕ್ತಿಗಳಲ್ಲಿ ಕ್ರೋಮೋಸೋಮ್ನಲ್ಲಿ ತೊಂದರೆ ಇರುತ್ತದೆ, ಎಕ್ಸ್ ಕ್ರೋಮೋಸೋಮ್. ವರ್ಣಾಂಧತೆ ರೋಗವುಳ್ಳ ವ್ಯಕ್ತಿಗಳು ಈ ಬಣ್ಣವನ್ನು ಗುರುತಿಸಲಾರರು, ಹಸಿರು ಮತ್ತು ಕೆಂಪು. ವಿಜ್ಞಾನಿಗಳು ಮತ್ತು ಕೊಡುಗೆಗಳು: ಲೂಯಿ ಪಾಶ್ಚರ್, ಕಾಲರಾ, ಸಿಡುಬು, ರೇಬಿಸ್ಗೆ ಚುಚ್ಚುಮದ್ದು, ಪಾಶ್ಚರೀಕರಣ. ರಾಬರ್ಟ್ ಕೋಚ್, ಆಂಥ್ರಾಕ್ಸ್ ಮತ್ತು ಕ್ಷಯರೋಗದ ಪತ್ತೆ. ಎಡ್ವರ್ಡ್ ಜನ್ನರ್, ಸಿಡುಬು ರೋಗಕ್ಕೆ ಲಸಿಕೆ. ಜೋಸೆಫ್ ಲಿಸ್ಟರ್, ನಂಜುನಾಶಕ ಶಸ್ತ್ರಚಿಕಿತ್ಸೆ. ಅಲೆಕ್ಸಾಂಡರ್ ಫ್ಲೆಮಿಂಗ್, ಪೆನ್ಸಿಲಿನ್. ಜೋನಾಸ್ ಸಾಲ್, ಪೋಲಿಯೋ ಲಸಿಕೆ. ಆಲ್ಬರ್ಟ್ ಸಾಬಿನ್, ಬಾಯಿಯ ಮೂಲಕ ಹಾಕುವ ಪೋಲಿಯೋ ಲಸಿಕೆ, ಡೆಂಗ್ಯೂ ಜ್ವರಕ್ಕೆ ಲಸಿಕೆ. ರೊನಾಲ್ಡ್ ರಾಸ್, ಮಲೇರಿಯಾ ರೋಗವನ್ನು ಪತ್ತೆ ಹಚ್ಚಿದವನು. ಹಾರ್ಮನ್ ಆ್ಯನ್ಸನ್, ಕುಷ್ಠರೋಗದ ಬ್ಯಾಕ್ಟೀರಿಯಾಗಳನ್ನು ಕಂಡುಹಿಡಿದವರು. ಇವನೋ ವಸ್ಕಿ, ವೈರಸ್ಸನ್ನು ಪತ್ತೆ ಹಚ್ಚಿದವನು. ಕಾಲ್ಮೈಟೆ, BCG ಲಸಿಕೆಯನ್ನು ಕಂಡುಹಿಡಿದವರು. ಸೂಕ್ಷ್ಮಾಣುಜೀವಿಗಳನ್ನು ಅಳೆಯುವ ಏಕಮಾನ ಮೈಕ್ರಾನ್. ಸೂಕ್ಷ್ಮಾಣುಜೀವಿಗಳನ್ನು ನಿಸ್ಸತ್ವಗೊಳಿಸಿ ತಯಾರಿಸಿದ್ದು ಲಸಿಕೆ. ಉಷ್ಣತೆಯನ್ನು ಬಳಸಿಕೊಂಡು ಸೂಕ್ಷ್ಮಜೀವಿಗಳನ್ನು ಕೊಲ್ಲುವ ವಿಧಾನ ಪಾಶ್ಚರೀಕರಣ. ಹಾಲನ್ನು ಸೇಕರಿಸಲು ಬಳಸುವ ತಂತ್ರಜ್ಞಾನ ಪಾಶ್ಚರೀಕರಣ. ಬ್ಯಾಕ್ಟೀರಿಯಾದ ಆಕಾರ ಮತ್ತು ಹೆಸರು: ದಂಡಾಕಾರ ಬ್ಯಾಸಿಲ್ಲೆ, ದುಂಡಾಕಾರ ಕಾಕೈ, ಸುರುಳಿಯಾಕಾರ ಸ್ಪರಿಲೈ, ಕಾಮ ಆಕಾರ ವಿಬ್ರಿಯೋ. ರೋಗಕಾಂಕ ಬ್ಯಾಕ್ಟೀರಿಯಾಗಳಲ್ಲಿ ಕಂಡುಬರುವ 3ನೇ ಪೊರೆ ಕ್ಯಾಪ್ಸೂಲ್. ಅಮೀಬಾ ಜೀವಕೋಶದಲ್ಲಿ ಕಂಡುಬರುವ 2 ವಿಧದ ರಸದಾನಿಗಳು, ಆಹಾರ ಮತ್ತು ಸಂಕುಚಿತ. ಬ್ಯಾಕ್ಟೀರಿಯಾಗಳಿಂದ ಉಂಟಾಗುವ ರೋಗಗಳು: ರೋಗ ಮತ್ತು ಬ್ಯಾಕ್ಟೀರಿಯಾ. ಆಂಥ್ರಾಕ್ಸ್ ನೆರಡಿ ರೋಗ, ಬ್ಯಾಸಿಲಸ್ ಆಂಥ್ರಾಸಿಸ್. ಕಾಲರಾ, ವಿಬ್ರಿಯೋ ಕಾಲರೆ. ಗೊನೇರಿಯಾ, ನಿಸ್ಸೇರಿಯಾ. ಗೊನೋರಿಯಾ, ಕುಷ್ಠ, ಮೈಕೋಬ್ಯಾಕ್ಟೀರಿಯಂ ಲೆಪ್ರೆ. ಕ್ಷಯ, TB, ಟ್ಯುಬರ್ಕ್ಯುಲೋ ಬ್ಯಾಸಿಲಸ್. ಸಿಫಿಲಿಸ್, ಟ್ರೆಮೋನಿಯಾ ಪಾಲಿಡಿಯಂ. ಡಯೇರಿಯಾ, ಬ್ಯಾಸಿಲಸ್ ಕೊಲೈ. ಡಿಪ್ತೀರಿಯಾ, ಕೊರೇನಿಬ್ಯಾಕ್ಟೀರಿಯಂ. ಟೈಫಾಯ್ಡ್, ಸಾಲ್ಮೊನೆಲ್ಲಾ ಟೈಪಿ. ವಿಷಾಹಾರ, ಕ್ಲೋಸ್ಟ್ರಿಡಿಯಂ ಬೊಟುಲಿನಮ್. ಇನ್ಫ್ಲೂಯೆಂಜಾ, ಹಿಮೋಫಿಲಿಸ್ ಇನ್ಫ್ಲೂಯೆಂಜಾ. ಜಾಂಡಿಸ್, ಲೆಪ್ಟೋಸ್ಪಿರಾ ಸಿಟೆರೋ. ನ್ಯುಮೋನಿಯಾ, ಡಿಫ್ಲೋಕಾಕಸ್ ನ್ಯುಮೋನಿಯಾ. ನಾಯಿ ಕೆಮ್ಮು, ಬೋರೋಡೆಲ್ಲಾ ಪೆರುಟಿಸಿಸ್. ಪ್ಲೇಗ್, ಎರ್ರಿನಿಯಾ ಫೆಸ್ಟಿಸ್. ಏಕಕೋಶಜೀವಿ ಪ್ರೋಟೋಜೋವಗಳಿಂದ ಉಂಟಾಗುವ ರೋಗಗಳು: ಏಕಕೋಶಜೀವಿ ಮತ್ತು ರೋಗ. ಪ್ಲಾಸ್ಮೋಡಿಯಂ ಮಲೇರಿಯಾ ಜ್ವರ. ಎಂಟಮೀಬಾ, ಅಮೀಬಿಕ್ ಆಮಶಂಕೆ ಭೇದಿ. ಟೈಪಾನೋಸೋಮಾ ನಿದ್ರಾರೋಗ. ಲೆಶ್ಮಾನಿಯಾ ಕಾಲಾ ಅಜಾರ್. ಜಿಯಾರ್ಡಿಯಾ ಯಾರ್ಡಿಯಾಸಿಸ್. ರೋಗಲಕ್ಷಣಗಳು: ಮುಖ ಮತ್ತು ಕತ್ತಿನ ಸ್ನಾಯುಗಳು ಸೆಟೆದುಕೊಳ್ಳುವುದು, ಶರೀರವು ಬಿಲ್ಲಿನಂತೆ ಬಾಗುವುದು, ಧನುರ್ವಾಯು. ಒಣಕೆಮ್ಮು, ದೇಹದ ತೂಕ ದಿನೇ ಕಡಿಮೆಯಾಗುವುದು, ಸಂಜೆ ಹೊತ್ತಿಗೆ ಜ್ವರ, ಕ್ಷಯ. ವಿಪರೀತ ವಾಂತಿ ಭೇದಿ, ನಿರ್ಜಲ ಸ್ಥಿತಿ ಉಂಟಾಗುವುದು, ಕಾಲರಾ. ಕೈಕಾಲು ಬೆರಳು ಮೊಂಡಾಗಿ ಮೂಗು ಮಂಡಾಗುವುದು, ಕುಷ್ಠ. ಚಳಿ ಜ್ವರ, ಮೈಕೈ ನೋವು, ದುಗ್ಧ ಗ್ರಂಥಿಗಳು ಊದಿಕೊಳ್ಳುವುದು, ಪ್ಲೇಗ್. ಆಲಸ್ಯ ಜ್ವರ, ಚಟಪಟಿಕೆ, ಬುದ್ಧಿಭ್ರಮಣೆ, ಜೊಲ್ಲು ಸುರಿಯುವುದು, ನೀರು ಕಂಡರೆ ಭಯ, ರೇಬೀಸ್. ದವಡೆಯ ಭಾಗದಲ್ಲಿ ಬಾವ ಬಂದು
ಕೀವು ನೋವು ಕಾಣಿಸಿಕೊಳ್ಳುವುದು ಮಂಗನ ಬಾವು. ಎದೆ ಮತ್ತು ಬೆನ್ನಿನ ಮೇಲೆ ಕೆಂಪು ಚುಕ್ಕೆಗಳು, ಇವು ಉಬ್ಬಿಕೊಂಡು ಕೀವು ತುಂಬುವವು ಚಿಕನ್ ಪಾಕ್ಸ್, ಸೀತಾಳೆ ಸಿಡುಬು. ಏಕಕೋಶೀಯ ಶೈವಲಕ್ಕೆ ಉದಾಹರಣೆ ಕ್ಲಾಮಿಡೋಮೋನಾಸ್. ಕ್ಲಾಮಿಡೋಮೋನಾಸ್ನ ಕೋಶಭಿತ್ತಿಯು ಇದರಿಂದ ಮಾಡಲ್ಪಟ್ಟಿದೆ ಸೆಲ್ಯುಲಸ್. ಅಗಾರ್ ಮತ್ತು ಲಿನಿಕ್ ಆಮ್ಲಗಳನ್ನು ಇವುಗಳಿಂದ ತಯಾರಿಸುತ್ತಾರೆ ಶೈವಲ. ಈಸ್ಟ್ ಕೋಶದ ಕೋಶಭಿತ್ತಿಯು ಇದರಿಂದ ಮಾಡಲ್ಪಟ್ಟಿದೆ ರೈಟಿನ್. ಇದೊಂದು ಏಕಕೋಶ ಶಿಲೀಂಧ್ರ ಈಸ್ಟ್. ಬೇಕರಿ ಪದಾರ್ಥಗಳ ಉತ್ಪಾದನೆಯಲ್ಲಿ ಬಳಸುವ ಶಿಲೀಂಧ್ರ ಈಸ್ಟ್. ಶಿಲೀಂಧ್ರಗಳಿಂದ ಮಾನವನಲ್ಲಿ ಉಂಟಾಗುವ ರೋಗ ಅಥ್ಲೆಟ್ಸ್ ಪುಟ್ ಮತ್ತು ಹುಳು ಕಡ್ಡಿ ರೋಗ. ನಂಜನಾಶಕವನ್ನು ಕಂಡುಹಿಡಿದವನು ಜೋಸೆಫ್ ಲಿಸ್ಟರ್. ಪ್ರಥಮ ನಂಜನಾಶಕ ಕಾರ್ಬೋಲಿಕ್ ಆಮ್ಲ. ಆಸ್ಪತ್ರೆಗಳ ರೋಗಾಣುರಹಿತ ವಾತಾವರಣಕ್ಕೆ ಕಾರಣವಾದ ವಿಜ್ಞಾನಿ ಜೋಸೆಫ್ ಲಿಸ್ಟರ್. ಜೋಸೆಫ್ ಲಿಸ್ಟರ್ನ ಸಂಶೋಧನೆಗಳಿಗೆ ವಿಜ್ಞಾನಿಯ ಲೇಖನಗಳು ಸ್ಫೂರ್ತಿಯಾದವು ಲೂಯಿ ಪಾಶ್ಚರ್. ಪೆನ್ಸಿಲಿನ್ ಜೀವನಿರೋಧಕವನ್ನು ಈ ಶಿಲೀಂಧ್ರದಿಂದ ತಯಾರಿಸಲಾಯಿತು ಪೆನ್ಸಿಲಿಯಂ ನೋಟೇಟಮ್. ಬೂಸ್ಟ್ನಲ್ಲಿ ಸೂಕ್ಷ್ಮಾಣುಜೀವಿಗಳು ನಾಶವಾಗುತ್ತವೆ ಬ್ಯಾಕ್ಟೀರಿಯಾ. ಅತಿ ಚಿಕ್ಕ ಸೂಕ್ಷ್ಮಾಣುಜೀವಿಗಳು ವೈರಸ್ಗಳು. ಜೀವಿಗಳ 5 ಸಾಮ್ರಾಜ್ಯಗಳಿಗೆ ಸೇರದ ಜೀವಿಗಳು ವೈರಸ್ಗಳು. ಒಂದು ವೈರಸ್ ಯಾವುದೇ ಜೀವಿಯ ಕೋಶದ ಸಂಪರ್ಕಕ್ಕೆ ಬಂದಾಗ ಇದು ಮಾತ್ರ ಪೋಷಕ ಜೀವಿಗಳಿಗೆ ಪ್ರವೇಶವಾಗುತ್ತದೆ ನ್ಯೂಕ್ಲಿಕ್ ಆಮ್ಲ. ರೇಬಿಸ್ ಮತ್ತು ಪೋಲಿಯೋ ವೈರಸ್ಗಳು ಈ ಕೋಶಗಳನ್ನು ಆಕ್ರಮಿಸುವವು ಮೆದುಳು ಮತ್ತು ಬೆನ್ನು ಉರಿ. ಹಳದಿ ಜ್ವರದ ವೈರಸ್ಗಳು ಇದನ್ನು ಆಕ್ರಮಿಸಬಲ್ಲವು ಪಿತ್ತಕೋಶ. ವೈರಸ್ಗಳು ಈ ಸೂಕ್ಷ್ಮದರ್ಶಕದಲ್ಲಿ ಮಾತ್ರ ಕಾಣುತ್ತದೆ ಎಲೆಕ್ಟ್ರಾನ್. ಬ್ಯಾಕ್ಟೀರಿಯಾಗಳ ಕೋಶಭಿತ್ತಿ ಇವುಗಳಿಂದ ರಚಿತವಾಗಿದೆ ಪ್ರೋಟೀನ್ ಮತ್ತು ಕಾರ್ಬೋಹೈಡ್ರೇಟ್. ಒಂದು ಬ್ಯಾಕ್ಟೀರಿಯಾ ವಿಭಜಿಸಿ 2 ಮರಿಕೋಶಗಳಾಗಲು ತೆಗೆದುಕೊಳ್ಳುವ ಸಮಯ 20 ನಿಮಿಷ. ಈ ಅಂಶಗಳು ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅನುಕೂಲಕರವಾಗಿದೆ ಉಷ್ಣ ಮತ್ತು ತೇವಾಂಶ. ಮೊಸರಿನಲ್ಲಿರುವ ಬ್ಯಾಕ್ಟೀರಿಯಾ ಲ್ಯಾಕ್ಟೋಬ್ಯಾಸಿಲಸ್. ಬ್ಯಾಕ್ಟೀರಿಯಾಗಳ ಬೆಳವಣಿಗೆಗೆ ಅನುಕೂಲಕರವಾದ ಉಷ್ಣಾಂಶ 30 ರಿಂದ 35 ಡಿಗ್ರಿ ಸೆಂಟಿಗ್ರೇಡ್. ಸಮುದ್ರದ ದಡದಲ್ಲಿ ಸುಮಾರು 60 ಮೀಟರ್ಗಳವರೆಗೆ ಬೆಳೆಯುವ ಕಂದು ಶೈವಲ ಕೆಲ್ಪ್. ಸಮುದ್ರದಲ್ಲಿ ಶೈವಲಗಳ ಪ್ರಮಾಣ ಹೆಚ್ಚಾದರೆ ಅವುಗಳನ್ನು ಹೀಗೆನ್ನುವರು ಸಮುದ್ರ ಕಳೆ. ನೈಟ್ರೋಜನ್ ಸ್ಥಿರೀಕರಣ ಕ್ರಿಯೆಯಲ್ಲಿ ಉಪಯುಕ್ತವಾಗಿರುವ ಶೈವಲಗಳು ನ್ಯಾಸ್ಟಾ ಕಜೋಲ. ಈ ವಿಧದ ಶೈವಲಗಳನ್ನು ಚೀನಾ ಮತ್ತು ಜಪಾನ್ ದೇಶದವರು ಆಹಾರಕ್ಕಾಗಿ ಬಳಸುವರು ಕೆಂಪು ಶೈವಲ. ಸಮುದ್ರದ ಜೈವಿಕ ಮೀನುಗಾರಿಕೆಗೆ ಕಾರಣ ಈ ಶೈವಲಗಳು ಕಂದು ಶೈವಲಗಳು. ಕಂದು ಶೈವಲಗಳಲ್ಲಿ ಈ ಧಾತುಗಳು ಅತ್ಯಧಿಕವಾಗಿರುತ್ತವೆ ಅಯೋಡಿನ್ ಪೊಟ್ಯಾಷಿಯಂ. ಆಹಾರವಾಗಿ ಬಳಸಲ್ಪಡುವ ಶಿಲೀಂಧ್ರ ಅಣಬೆ. ಹಂದಿಗಳಿಂದ ಹರಡುವ ರೋಗ ಮೆದುಳು ಜ್ವರ. ಮಂಗಗಳಿಂದ ಹರಡುವ ರೋಗ ಮಂಗನ ಕಾಯಿಲೆ. ಮಲೇರಿಯಾವನ್ನು ಹರಡುವ ಜೀವಿ ಹೆಣ್ಣು ಅನಾಫಿಲಿಸ್ ಸೊಳ್ಳೆ. ಆನೆಕಾಲು ರೋಗವನ್ನು ಹರಡುವ ಜೀವಿ ಕುಲೆಕ್ಸ್ ಸೊಳ್ಳೆ. ಡೆಂಗು ಜ್ವರವನ್ನು ಹರಡುವ ಜೀವಿ ಕ್ಯುಲೆಕ್ಸ್ ಮತ್ತು ಈಡಿಸ್ ಸೊಳ್ಳೆಗಳು. ಹಳದಿ ಜ್ವರ ಹರಡುವ ಜೀವಿ ಈಡಿಸ್ ಸೊಳ್ಳೆ. ಚಿಕನ್ ಗುನ್ಯಾ ಹರಡುವ ಜೀವಿ ಈಡಿಸ್ ಈಜಿಪ್ಟ್. ಈ ರೋಗವು ಮಣ್ಣಿನ ಮೂಲಕ ಹರಡುತ್ತದೆ ಧನುರ್ವಾಯು. ಕ್ಷಯ ರೋಗವು ಈ ಅಂಗವನ್ನು ನಾಶಪಡಿಸುತ್ತವೆ ಶ್ವಾಸಕೋಶ. ಸ್ಪರ್ಶಜ್ಞಾನವಿಲ್ಲದ ಮಚ್ಚೆಗಳು ಈ ರೋಗದ ಲಕ್ಷಣ ಕುಷ್ಠ. ಇಲಿಗಳ ಮೂಲಕ ಹರಡುವ ರೋಗ ಪ್ಲೇಗ್. ಆಂಥ್ರಾಕ್ಸ್ ರೋಗವು ಸಾಮಾನ್ಯವಾಗಿ ಈ ವಿಧದ ಪ್ರಾಣಿಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಸೀಳುಪಾದದ ಗೊರಸುಳ್ಳ ಪ್ರಾಣಿಗಳು. ಮಲೇರಿಯಾ ರೋಗಕ್ಕೆ ಕಾರಣವಾದ ಏಕಕೋಶ ಜೀವಿ ಪ್ಲಾಸ್ಮೋಡಿಯಂ ವೈಹಾಕ್ಸ್. ರ್ಯಾಬ್ಡೋವಿರಿಡೆ ವೈರಸ್ಗಳು ಈ ಅಂಶವನ್ನು ನಾಶಪಡಿಸುತ್ತವೆ ಮೆದುಳಿನ ನರಕೋಶಗಳನ್ನು. ರೇಬಿಸ್ ರೋಗಕ್ಕೆ ಕಾರಣವಾದ ವೈರಸ್ ರ್ಯಾಬ್ಡೋವಿರಿಡೆ. ನಮ್ಮ ದೇಶದಿಂದ ಪೋಲಿಯೋ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಲು ಭಾರತ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ. ಪಲ್ಸ್ ಪೋಲಿಯೋ ಲಸಿಕೆಯನ್ನು ಯಾವ ವಯಸ್ಸಿನ ಮಕ್ಕಳಿಗೆ ಕೊಡುತ್ತಾರೆ 5 ವರ್ಷಕ್ಕಿಂತ ಕಡಿಮೆ. ಮಂಗನ ಬಾವು ರೋಗಕ್ಕೆ ಕಾರಣ ಈ ಸೂಕ್ಷ್ಮಾಣುಜೀವಿ ವೈರಸ್. ಮಂಗನ ಬಾವು ವೈರಸ್ ಈ ಅಂಗಕ್ಕೆ ಸೋಂಕನ್ನು ಉಂಟು ಮಾಡುತ್ತದೆ ಲಾಲಾಗ್ರಂಥಿಗಳಿಗೆ. ಮದ್ಯಸಾರ ತಯಾರಿಕೆಯಲ್ಲಿ ಬಳಸಲ್ಪಡುವ ಸೂಕ್ಷ್ಮಾಣುಜೀವಿಗಳು ಈಸ್ಟ್ ಬ್ಯಾಕ್ಟೀರಿಯಾ. ಲೋಹಗಳ ಅದಿರುಗಳಲ್ಲಿ ಇರುವ ಕಲ್ಮಶಗಳನ್ನು ಬೇರ್ಪಡಿಸಲು ಇವುಗಳನ್ನು ಬಳಸುತ್ತಾರೆ ಬ್ಯಾಕ್ಟೀರಿಯಾ.
ರೋಗ ನಿರೋಧಕ ಚುಚ್ಚುಮದ್ದುಗಳು, ರೋಗ ಮತ್ತು ಲಸಿಕೆ, ಕ್ಷಯ BCG, ಗಂಟಲಮಾರಿ DPT, ನಾಯಿ ಕೆಮ್ಮು DPT, ಧನುರ್ವಾಯು DPT, ಪೋಲಿಯೋನಿ, ದಡಾರ. ಯಾವಾಗ ಪಲ್ಸ್ ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಬೃಹತ್ ಪ್ರಮಾಣದಲ್ಲಿ ಹಮ್ಮಿಕೊಳ್ಳಲಾಯಿತು? 1996ರಲ್ಲಿ. ಭಯಾನಕ ವೈರಸ್ಗಳು, ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ನಿಂದುಂಟಾಗುವ ರೋಗ ಏಡ್ಸ್. ರೋಗಗಳ ವಿರುದ್ಧ ತನ್ನನ್ನು ರಕ್ಷಿಸಿಕೊಳ್ಳಬಲ್ಲ ದೇಹದ ಸಾಮರ್ಥ್ಯಕ್ಕೆ ಅಬಾಧತೆ ಎನ್ನುವರು. ದೇಹದ ಸ್ವನಿರ್ಮಿತ ರಕ್ಷಣಾ ವ್ಯವಸ್ಥೆಯನ್ನು ನಾಶಪಡಿಸುವ ರೋಗ ಏಡ್ಸ್. ಮೊಟ್ಟಮೊದಲು ಏಡ್ಸನ್ನು 1981ರಲ್ಲಿ ಅಮೆರಿಕ ದೇಶದಲ್ಲಿ ಗುರುತಿಸಲಾಯಿತು. ಏಡ್ಸ್ ರೋಗವು ಭೀಕರ ರೋಗವಾಗಲು ಕಾರಣ, ಇದಕ್ಕೆ ಔಷಧ ಲಸಿಕೆ ಇಲ್ಲ. HIV ವೈರಸ್ ಅನ್ನು 1983ರಲ್ಲಿ ಫ್ರೆಂಚರು ಪತ್ತೆ ಹಚ್ಚಿದರು. ಭಾರತದಲ್ಲಿ ಏಡ್ಸ್ ರೋಗವು 1987ರಲ್ಲಿ ಚೆನ್ನೈ ಎಂಬಲ್ಲಿ ಪತ್ತೆಯಾಯಿತು. HIVಯಲ್ಲಿರುವ ಆನುವಂಶೀಯ ವಸ್ತು RNA. HIVಯಲ್ಲಿ ಕಂಡುಬರುವ ಕಿಣ್ವ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. HIVಯಲ್ಲಿ RNAನಿಂದ ಪೋಷಕ ಜೀವಕೋಶದಲ್ಲಿ DNA ಸಂಶ್ಲೇಷಣೆಯಾಗಲು ಸಹಾಯ ಮಾಡುವ ಕಿಣ್ವ ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್. HIV ವೈರಸ್ಗಳ ಗುಂಪು ರಿಟ್ರೋವೈರಸ್. HIV ವೈರಾಣುವನ್ನು ನಿಯಂತ್ರಿಸುವ ಲಸಿಕೆಯನ್ನು ಅಭಿವೃದ್ಧಿಪಡಿಸಲು ದುಸ್ತರವಾಗಲು ಕಾರಣ, ಪೋಷಕ ಜೀವಿಗಳಲ್ಲಿ DNA ಸಂಶ್ಲೇಷಣೆಯಲ್ಲಿ ತೊಡಗಿರುವುದು. ವೈರಸ್ಗಳು ದೇಹವನ್ನು ಪ್ರವೇಶಿಸಿದಾಗ ಬಿಡುಗಡೆಯಾಗುವ ಬಿಳಿ ರಕ್ತ ಕಣಗಳು ಲಿಂಫೋಸೈಟ್ಗಳು. ಸೋಂಕಿನ ವಿರುದ್ಧ ದೇಹಕ್ಕೆ ರಕ್ಷಣೆಯನ್ನು ನೀಡುವ ಲಿಂಫೋಸೈಟ್ಗಳ ವಿಧಗಳು B ಮತ್ತು T. ಪ್ರಾರಂಭದ ಹಂತಗಳಲ್ಲಿ HIV ದಾಳಿಯಿಂದ ನಾಶವಾಗುವ ಲಿಂಫೋಸೈಟ್ಗಳು T. ದುಗ್ಧಗ್ರಂಥಿಗಳು ಊದಿಕೊಳ್ಳುವುದು ಇದರ ಲಕ್ಷಣ. ಏಡ್ಸ್ ರೋಗ ಸಂಪೂರ್ಣ ಪ್ರಾರಂಭವಾಗಿರುವುದು. ಹೆಪಟೈಟಿಸ್ನಿಂದ ಈ ಅಂಗದ ಜೀವಕೋಶಗಳು ಹಾನಿಗೊಳಗಾಗುತ್ತವೆ. ಪಿತ್ತಕೋಶ. ದೇಹದ ರಾಸಾಯನಿಕ ಕಾರ್ಖಾನೆ ಪಿತ್ತಕೋಶ. ಪಚನವಾದ ಆಹಾರವನ್ನು ಚಯಾಪಚಯ ಕ್ರಿಯೆಗೆ ಒಳಪಡಿಸುವುದು ಇದರ ಪ್ರಮುಖ ಕಾರ್ಯ. ಪಿತ್ತಕೋಶ. ಪಿತ್ತಕೋಶದ ಕಾರ್ಯ ಚಟುವಟಿಕೆಯಲ್ಲಿ ಕೆಂಪು ರಕ್ತ ಕಣಗಳಿಂದ ಬಿಡುಗಡೆಯಾಗುವ ವರ್ಣದ್ರವ್ಯ ಬೈಲಿರೂಬಿನ್. ಇವು ಹೆಪಟೈಟಿಸ್ B ರೋಗಕ್ಕೆ ತುತ್ತಾಗಿರುವ ಪ್ರಮುಖ ರಾಷ್ಟ್ರಗಳು ಚೀನಾ ಮತ್ತು ಭಾರತ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.